ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ತೀವ್ರಗೊಂಡಿರುವ ಹಿನ್ನೆಲೆ ಯುನೈಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಯುಎನ್ಎಸ್ಸಿ ಸಭೆಯಲ್ಲಿ ಪಾಕಿಸ್ತಾನ ಅಮೆರಿಕ ವಿರುದ್ಧ ತೀಕ್ಷ್ಣ ನಿಲುವು ತೆಗೆದುಕೊಂಡಿದೆ. ಇರಾನ್ ಮೇಲಿನ ದಾಳಿಯನ್ನ ಅನಗತ್ಯ ಮತ್ತು ಅಪ್ರೇರಿತ ದಾಳಿಗಳು ಎಂದು ಕರೆದ ಪಾಕಿಸ್ತಾನ ಪರಿಸ್ಥಿತಿಯನ್ನು ತಕ್ಷಣ ಶಮನಗೊಳಿಸಲು ರಾಜತಾಂತ್ರಿಕ ಮಾತುಕತೆಗಳತ್ತ ಮರಳಬೇಕು ಎಂದು ಆಗ್ರಹಿಸಿದೆ. ಈ ಒಂದು ಹೇಳಿಕೆ ಸದ್ಯ ಅಮೆರಿಕಕ್ಕೆ ಅಚ್ಚರಿಯನ್ನು ಮೂಡಿಸಿದೆ. ಜಾಗತಿಕ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯುಎನ್ಎಸ್ಸಿಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಪಾಕಿಸ್ತಾನದ ಪ್ರತಿನಿಧಿ ಆಸಿಂ ಇಫ್ತಿಖಾರ್ ಅಹಮ್ಮದ್ ಮಾತನಾಡಿ, ಇರಾನ್ ವಿರುದ್ಧ ನಡೆದ ಸೈನಿಕ ದಾಳಿಗಳು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಹೇಳಿದ್ದಾರೆ. ಇಂತಹ ಕ್ರಮಗಳು ಪ್ರದೇಶದ ಶಾಂತಿ ಮತ್ತು ಭದ್ರತೆಗೆ ದೊಡ್ಡ ಧಕ್ಕೆ ತರುತ್ತದೆ ಎಂದು ಅವರು ಎಚ್ಚರಿಸಿದರು. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಅಶಾಂತಿ ಉಂಟಾಗಿದೆ ಎಂಬುದು ಪಾಕಿಸ್ತಾನದ ವಾದ. ಪಾಕಿಸ್ತಾನದ ನಿಲುವು ಏನಂದ್ರೆ, ಯುದ್ಧವು ಸಮಸ್ಯೆಗೆ ಪರಿಹಾರವಲ್ಲ, ಸಂವಾದವೇ ಶಾಶ್ವತ ಶಾಂತಿಯ ಮಾರ್ಗ. ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಅಖಂಡತೆಯನ್ನು ಗೌರವಿಸುವುದು ಅತ್ಯಂತ ಮುಖ್ಯ ಎಂದು ಪಾಕಿಸ್ತಾನದ ಮಾತಾಗಿದೆ. ಈ ವೇಳೆ ಯುನೈಟೆಡ್ ನೇಷನ್ಸ್ ಘೋಷಿಸಿರುವ ಮೂಲ ಸಿದ್ಧಾಂತಗಳನ್ನು ಗೌರವಿಸುವಂತೆ ಎಲ್ಲಾ ದೇಶಗಳಿಗೆ ಪಾಕಿಸ್ತಾನ ಮನವಿ ಮಾಡಿದೆ. ಪಾಕಿಸ್ತಾನ ತನ್ನ ಹೇಳಿಕೆಯಲ್ಲಿ ಕೇವಲ ಇರಾನ್ ಪರ ನಿಂತಿದ್ದಲ್ಲ, ಗಲ್ಫ್ ಪ್ರದೇಶದ ಇತರ ರಾಷ್ಟ್ರಗಳ ಮೇಲೆಯೂ ದಾಳಿಯನ್ನ ಖಂಡಿಸಿದೆ. ಸೌದಿ ಅರೇಬಿಯಾ, ಕತಾರ್, ಯುನೈಟೆಡ್ ಅರಬ್ ಮುಂತಾದ ದೇಶಗಳ ಭದ್ರತೆಗೂ ಬೆದರಿಕೆ ಉಂಟಾಗಿದೆ ಎಂದು ಹೇಳಿದೆ. ಇದರಿಂದ ಪಾಕಿಸ್ತಾನ ತನ್ನ ನಿಲುವನ್ನ ಸಮತೋಲನದಿಂದ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಮಧ್ಯೆ ಪಾಕಿಸ್ತಾನದಲ್ಲೇ ಆಂತರಿಕ ಉದ್ವಿಗ್ನತೆ ಹೆಚ್ಚಾಗಿದೆ. ಇರಾನ್ನ ಉನ್ನತ ನಾಯಕರ ಮೇಲಿನ ದಾಳಿಗಳ ಬಳಿಕ ಕೆಲ ನಗರಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ದು, ಸರ್ಕಾರ ಭದ್ರತಾ ಕ್ರಮಗಳನ್ನು ಕಠಿಣಗೊಳಿಸಿದೆ. ಈ ಹಿನ್ನೆಲೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಗಲ್ಫ್ ರಾಷ್ಟ್ರಗಳ ನಾಯಕರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿದ್ದಾರೆ. ಅವರು ಶಾಂತಿ ಮತ್ತು ಸ್ಥಿರತೆ ಕಾಪಾಡಲು ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದ್ದಾರೆ. ಅಮೆರಿಕದ ದೃಷ್ಟಿಯಲ್ಲಿ ಈ ದಾಳಿಗಳು ರಾಷ್ಟ್ರೀಯ ಭದ್ರತೆಗೆ ಅಗತ್ಯ ಕ್ರಮಗಳು. ಇರಾನ್ನ ಕ್ಷಿಪಣಿ ಮತ್ತು ಅಣು ಸಾಮರ್ಥ್ಯವನ್ನು ನಿಯಂತ್ರಿಸುವ ಉದ್ದೇಶದಿಂದಲೇ ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ಅವರ ವಾದ. ಆದರೆ ಪಾಕಿಸ್ತಾನ ಸೇರಿದಂತೆ ಕೆಲವು ರಾಷ್ಟ್ರಗಳು ಈ ರೀತಿಯ ಸೈನಿಕ ಕ್ರಮಗಳು ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸುತ್ತದೆ ಎಂದು ಆರೋಪಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಈ ಬೆಳವಣಿಗೆ ದೊಡ್ಡ ರಾಜತಾಂತ್ರಿಕ ಚರ್ಚೆಗೆ ಕಾರಣವಾಗಿದೆ. ಯುಎನ್ಎಸ್ಸಿ ಸಭೆಯಲ್ಲಿ ಕೆಲವು ದೇಶಗಳು ಅಮೆರಿಕ ಕ್ರಮವನ್ನು ಬೆಂಬಲಿಸಿದ್ರೆ, ಇನ್ನು ಕೆಲವು ದೇಶಗಳು ತಕ್ಷಣ ಯುದ್ಧ ವಿರಾಮಕ್ಕೆ ಒತ್ತಾಯಿಸಿದೆ. ಈ ನಡುವೆ ಪಾಕಿಸ್ತಾನದ ಧೈರ್ಯಶಾಲಿ ಹೇಳಿಕೆ ಅಮೆರಿಕದೊಂದಿಗೆ ಅದರ ಸಂಬಂಧಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದ ಭದ್ರತೆ, ತೈಲ ಮಾರುಕಟ್ಟೆ, ಜಾಗತಿಕ ವ್ಯಾಪಾರ, ಆಲ್ ದಿಸ್ ಫ್ಯಾಕ್ಟರ್ ಆರ್ ಕ್ಲೋಸ್ಲಿ ಲಿಂಕ್ಡ್ ಟು ದ ಸ್ಟೆಬಿಲಿಟಿ ಆಫ್ ದ ರೀಜನ್. ಈ ಸಂಕಷ್ಟ ಮುಂದುವರೆದ್ರೆ ಅದರ ಪರಿಣಾಮ ಜಗತ್ತಿನಾದ್ಯಂತ ಕಂಡು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಪಾಕಿಸ್ತಾನ ನೀಡಿರುವ ಶಾಂತಿಯ ಸಂದೇಶವು ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಮಾತುಕತೆಗಳಿಗೆ ದಾರಿಯಾಗಬಹುದು ಎಂಬುದು ಗಮನಿಸಬೇಕಾದ ಅಂಶ. ಒಟ್ಟಾರೆಯಾಗಿ ಯುಎನ್ಎಸ್ಸಿಯಲ್ಲಿ ಪಾಕಿಸ್ತಾನ ನೀಡಿದ ಗಟ್ಟಿಯಾದ ಸಂದೇಶ ಜಾಗತಿಕ ರಾಜಕೀಯ ಸಮೀಕರಣವನ್ನು ಕದಲಿಸಿದೆ. ಯುದ್ಧದ ಬದಲು ಸಂವಾದವೇ ಶಾಶ್ವತ ಪರಿಹಾರ ಎಂಬ ನಿಲುವು ಮುಂದಿನ ದಿನಗಳಲ್ಲಿ ಎಷ್ಟು ಪರಿಣಾಮಕಾರಿಯಾಗುತ್ತೆ ಎಂಬುದನ್ನು ವಿಶ್ವ ನೋಡುತ್ತಿದೆ. ಪಾಕಿಸ್ತಾನದ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.